ನಮ್ಮ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ಇಂದಿರಾ ಮನೆ ಅಡುಗೆಗೆ ಸುಸ್ವಾಗತ. ಇಂದಿರಾ ಮನೆ ಅಡುಗೆಯಲ್ಲಿ ನಾನಿವತ್ತು ಅವಲಕ್ಕಿ ಪೂರಿ ಮಾಡ್ತಾ ಇದ್ದೀನಿ. ಅವಲಕ್ಕಿ ಪೂರಿ ಮಾಡೋದಕ್ಕೆ ನಾನೊಂದು ಚಿಕ್ಕದೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ನಾನು ಇವಾಗ 1 ಕಪ್ ಅವಲಕ್ಕಿ ಹಾಕ್ಕೊಂಡಿದ್ದೀನಿ. ಅವಲಕ್ಕಿ ಹಾಕ್ಕೊಂಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ನಾವು ತೊಳ್ಕೊಂಬರೋಣ. ಒಂದು 2-3 ಸರಿ ಧೂಳೆಲ್ಲ ಇರುತ್ತೆ, ಅದಕ್ಕೋಸ್ಕರ ನಾವು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳ್ಕೊಂಬರೋಣ. ತೊಳ್ಕೊಂಡು ಬಂದಾದಮೇಲೆ ನಾವು ತೊಳ್ಕೊಳ್ಳೋಣ. ಇವಾಗ ತೊಳ್ಕೊಂಡಾಗಿದೆ. ತೊಳ್ಕೊಂಡಾದ್ಮೇಲೆ ನಾವು ಅವಲಕ್ಕಿ ಮುಳುಗೋಷ್ಟು ನೀರು ಹಾಕಿ ಒಂದು 20 ನಿಮಿಷ ನಾವು ನೆನೆಯಕ್ಕೆ ಬಿಡೋಣ. 20 ನಿಮಿಷ ನೆಂದರೆ ಚೆನ್ನಾಗಿರುತ್ತೆ. ನಾವು ನೆಂದರೆ ಚೆನ್ನಾಗಿರುತ್ತೆ. ಇವಾಗ ಒಂದು 4 ಎಸಳು ಬೆಳ್ಳುಳ್ಳಿ, ಒಂದು 4 ಹಸಿಮೆಣಸಿನ್ಕಾಯಿ, ಒಂದು 1/4 ಟೀ ಸ್ಪೂನಿನಷ್ಟು ಜೀರಿಗೆ ಹಾಕ್ಕೊಂಡು ತರಿಯಾಗಿ ನಾವು ರುಬ್ಕೊಳ್ಳೋಣ. ನೋಡಿ ಯಾವ ಥರ ತರಿಯಾಗಿ ರುಬ್ಬಿದೆ, ಈ ಥರ ರುಬ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡು ನಾವು ಇವಾಗ ಮತ್ತೆ ಇನ್ನೊಂದು ಬೌಲ್ ತೊಗೊಂಡಿದ್ದೀನಿ. ಬೌಲಿಗೆ ನಾನು ಅದೇ ಕಪ್ಪಿಂದ, ಯಾವ ಕಪ್ಪಿಂದ ಅವಲಕ್ಕಿ ತೊಗೊಂಡಿದ್ದೀನಿ ಅದೇ ಕಪ್ಪಿಂದ 1 ಕಪ್ ಗೋಧಿ ಹಿಟ್ಟು, ಒಂದು ಅರ್ಧ ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಮ ಮೈದಾ ಹಿಟ್ಟಿಗೆ ಬದಲಾಗಿ ಕಡಲೆ ಹಿಟ್ಟು ಕೂಡ ತೊಗೋಬೋದು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು 1/4 ಟೀ ಸ್ಪೂನಿನಷ್ಟು ಓಂಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟನ್ನು ನಾವು ಇದಕ್ಕೆ ಸೇರಿಸ್ಕೊಬಿಡೋಣ. ನೀವು ಬೇಕಾದ್ರೆ ಸಣ್ಣಗೆ ಕಟ್ ಮಾಡಿ ಕೂಡ ಹಾಕ್ಕೋಬೋದು ಹಸಿಮೆಣ್ಸಿನ್ಕಾಯಿನ. ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ನಾವು ಇವಾಗ ಅವಲಕ್ಕಿನ ಕೂಡ ನಾವು ಇದಕ್ಕೆ ಸೇರಿಸ್ಕೊಬಿಡೋಣ. ಅವಲಕ್ಕಿನ ನಾವು ಸ್ವಲ್ಪ ಮೆತ್ತಗೆ ನಾವು ಕಿವುಚ್ಕೋಬೇಕಾಗುತ್ತೆ. ನೀವು ಬೇಕಾದ್ರೆ ಪೂರ್ತಿನೂ ಕೂಡ ನಾವು ಚೆನ್ನಾಗಿ ನೆಂದ ಮೇಲೆ ನಾವು ಪೂರ್ತಿ ಸ್ಮ್ಯಾಶ್ ಮಾಡ್ಕೊಂಡು ಕೂಡ ಹಾಕ್ಬೋದು. ನಾನು ಸ್ವಲ್ಪ ಅವಲಕ್ಕಿ ಬಾಯಿಗೆ ಸಿಗಲಿ ಅಂತ ನಾನು ಹಾಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅವಲಕ್ಕಿ ಸಿಗೋ ಥರನೇ ಹಾಕ್ಕೊಂಡಿದ್ದೀನಿ. ನಾನು ಇವಾಗ ಸ್ವಲ್ಪ ಚೆನ್ನಾಗಿ ಕಿವಿಸ್ಕೊಂಡಾದ್ಮೇಲೆ ನಾನೆಲ್ಲ ಮಿಕ್ಸ್ ಆದಮೇಲೆ ಇವಾಗ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅರಿಶಿನ ಎಲ್ಲ ಮಿಕ್ಸ್ ಆಗೋ ಥರಕ್ಕೆ ಎಲ್ಲದಕ್ಕೂ ಮಿಕ್ಸ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನಾವು ಇವಾಗ ಸ್ವಲ್ಪ ನೀರು, ಅಷ್ಟೊಂದು ಬೇಕಾಗಿರಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಚಪಾತಿ ಹಿಟ್ಟಿನದಕ್ಕೆ ನಾವು ಕಲಿಸ್ಕೋಬೇಕಾಗುತ್ತೆ. ಪೂರಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿ ನಾವು ಕಲಿಸ್ಕೋಬೇಕಾಗುತ್ತೆ. ಕಲಿಸ್ಕೊಂಡು ನೋಡಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ನನಗೆ ನೀರೇನು ಜಾಸ್ತಿ ಇಡಿಸಿಲ್ಲ. ಒಂದು 1/4 ಟೀ ಗ್ಲಾಸಲ್ಲಿ ಒಂದು 1/4 ಟೀ ಗ್ಲಾಸಷ್ಟು ನೀರು ಇಡಿಸಿದೆ ಅಷ್ಟೇನೆ. ಇವಾಗ ಚೆನ್ನಾಗಿ ನಾವು ನಾದ್ಕೊಂಡು ನಾವು ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆ ಹಾಕ್ಕೊಂಡು ನಾವು ಇದನ್ನು ಮುಚ್ಚಿಟ್ಬಿಟ್ಟು ನೋಡಿ ಇವಾಗ ಒಂದು ಅರ್ಧ ಗಂಟೆ ಮುಚ್ಚಿಡೋಣ. ಅರ್ಧ ಗಂಟೆ ಮುಚ್ಚಿಟ್ಟ ಮೇಲೆ ಒಂದು ಚಿಕ್ಕದಾಗಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಒಂದು 4 ಟೀ ಸ್ಪೂನಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ತೊಗೊಂಡು ಒಂದು 2 ಟೀ ಸ್ಪೂನಷ್ಟು ಕಡಲೆಪಪ್ಪು, ಒಂದು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದೇ 2 ಎಲೆ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ನಾವು ನೈಸಾಗಿ ರುಬ್ಕೊಳ್ಳೋಣ. ಚಟ್ನಿ ರೆಡಿ ಆಗುತ್ತೆ. ನಿಮಗೆ ಒಂದೇ ಒಂದು ಚೂರು ಸಕ್ಕರೆ ಹಾಕ್ಕೊಳ್ಳಿ. ಒಂದೇ ಒಂದು ಚಿಟಿಕೆಯಷ್ಟು ಸಕ್ಕರೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗಟ್ಟಿಯಾಗಿ ರುಬ್ಕೊಳ್ಳೋಣ. ಇದಕ್ಕೇನು ನಾನು ಒಗ್ಗರಣೆ ಕೊಟ್ಟಿಲ್ಲ. ಇದು ಚೆನ್ನಾಗಿರುತ್ತೆ. ನಮಗೆ ಹಾಗೆ ಕೂಡ ನಾವು ಪೂರಿ ತಿನ್ಬೋದಾಗುತ್ತೆ, ಪೂರಿ ಕೂಡ ತಿನ್ಬೋದಾಗುತ್ತೆ. ಚಟ್ನಿ ಹಾಕ್ಕೊಂಡು ತಿಂದಾಗ ನಮಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ಪೂರಿ ಹಿಟ್ಟು ನೆಂದಿದೆ. ಇವಾಗ ನೆಂದಾದ್ಮೇಲೆ ಸ್ವಲ್ಪ ದಪ್ಪಗೆ ಉಂಡೆ ಮಾಡ್ಕೋಬೇಕಾಗುತ್ತೆ. ಉಂಡೆ ಮಾಡಿಕೊಂಡು ನಾವು ಇವಾಗ ಎಲ್ಲ ಉಂಡೆ ಮಾಡಿ ಇಟ್ಕೊಳ್ಳೋಣ. ನೋಡಿ ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ನಾವು ಲಾಸ್ಟಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ನೀವು ಫಸ್ಟಲ್ಲೇ ಕೂಡ ಎಣ್ಣೆ ಹಾಕ್ಕೊಂಡು ನೀವು ಕಲಿಸ್ಕೋಬೋದು. ಚಪಾತಿ ಹಿಟ್ಟನ್ನು ಯಾವ ಥರ ಕಲಿಸಿದ್ದೀನೋ ಅದೇ ಥರ ಕಲಿಸ್ಕೊಂಡಿದ್ದೀನಿ ನಾನು ಇವಾಗ. ನೋಡಿ ಇವಾಗ ಪೂರಿ ಹಿಟ್ಟನ್ನೆಲ್ಲ ಉಂಡೆ ಮಾಡ್ಕೊಂಡಾಗಿದೆ. ಉಂಡೆ ಮಾಡಿಕೊಂಡು ನಾವು ಇವಾಗ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಳೋಣ. ನಾವು ಇವಾಗ ರೌಂಡಾಗಿ ನಿಮ್ಗೆ ಯಾವ ಶೇಪಿಗೆ ಬೇಕೋ, ನಿಮ್ಗೆ ಶೇಪ್ ಬಂದಿಲ್ಲ ಅಂತಂದರೆ ಒಂದೇನಾದರೂ ರೌಂಡಾಗಿ ಇರೋದನ್ನು ನೀವು ಹಾಕಿ ಕಟ್ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ನೋಡಿ ಈ ಮಂದಕ್ಕೆ ಬಂದರೆ ಸಾಕಾಗುತ್ತೆ. ನೋಡಿ ಇವಾಗ ಪೂರಿ ಎಲ್ಲ ಲಟ್ಟಿಸ್ಕೊಳ್ತಾ ಇದ್ದೀನಿ. ಪೂರಿ ಎಲ್ಲ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ಚೆನ್ನಾಗಿ. ನಾವು ಒಂದು 4-5 ಪೂರಿನ ಲಟ್ಟಿಸ್ಕೊಳ್ತಾ ಇದ್ದೀನಿ. ಅಷ್ಟೊತ್ತಿಗೆ ಎಣ್ಣೆ ಕಾಯುತ್ತೆ. ಎಣ್ಣೆ ಇಟ್ಟಿದ್ದೀನಿ ಬಾಣಲಿಲಿ, ಎಣ್ಣೆ ಕಾಯ್ತಾ ಇರಲಿ. ಇವಾಗ ನೋಡಿ ಪೂರಿ ಲಟ್ಟಿಸ್ಕೊಂಡು ಆಗಿದೆ. ಒಂದು 4-5 ಪೂರಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಇದು ಒಂದು ಪೂರಿ ಲಟ್ಟಿಸ್ಕೊಳ್ಳೋಣ. ಪೂರಿ ಲಟ್ಟಿಸ್ಕೊಂಡು ನೋಡಿ ಇದನ್ನು ನಾವು ಬರೀ ಇದರಲ್ಲೇ ತಿನ್ಬೋದು. ಮಕ್ಕಳಿಗೂ ಮತ್ತು ಇಷ್ಟಪಟ್ಟು ತಿಂತಾರೆ. ಮತ್ತು ಇದು ಯಾರಾದರೂ ನೆಂಟರು ಬಂದಾಗ ಕೂಡ ನಮ್ಗೆ ಅರ್ಜೆಂಟಿಗೆ ನಾವು ಒಂದು ಚಿಕ್ಕದಾಗಿ ಒಂದು ಚಟ್ನಿ ಮಾಡಿಕೊಂಡು ಬೇಗನೆ ನಾವು ಈ ಅವಲಕ್ಕಿ ಪೂರಿನ ನಾವು ಮಾಡಿ ಕೊಡ್ಬೋದಾಗುತ್ತೆ. ಹೆಲ್ತ್ಗೂ ಒಳ್ಳೆಯದಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿರುತ್ತೆ. ಮತ್ತು ಚಳಿ ಕೂಡ ನಮಗೆ ಖಾರವಾಗಿ ಬಾಯಿಗೆ, ನಮಗೆ ಹುಷಾರಿಲ್ಲ ಅನ್ನೋರು ಕೂಡ ಬಾಯಿಗೆ ಖಾರವಾಗಿ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನನಗೆ ಇವಾಗ ಪೂರಿ ಎಲ್ಲ ಲಟ್ಟಿಸ್ಕೊಂಡು ಆಗಿದೆ. ಪೂರಿ ಎಲ್ಲ ಲಟ್ಟಿಸ್ಕೊಂಡಾಗಿದೆ. ನೋಡಿ ಇವಾಗ ನಾನು ಒಂದು ಅರ್ಧ ಲೀಟ್ರಿನಷ್ಟು ಎಣ್ಣೆ ಇಟ್ಕೊಂಡಿದ್ದೆ ಸ್ಟವಲ್ಲಿ ಕಾಯೋಕ್ಕೆ.
ಪೂರಿ ಎಣ್ಣೆ ಕಾಯ್ದಿದೆ. ನಾವು ಈ ಪೂರಿ ಹಾಕ್ಕೊಳ್ಳೋಣ. ನೋಡಿ ಯಾವ ಥರ ಉಬ್ಬಿ ಬರುತ್ತೆ ಅಂತೇಳಿ ನಾವು ಸ್ವಲ್ಪನೇ ಸ್ಪೂನಲ್ಲಿ ಪ್ರೆಸ್ ಮಾಡಿಕೊಂಡು ನಾವು ಇದನ್ನು ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಪೂರಿ ಯಾವ ಥರ ಉಬ್ಬಿ ಬರ್ತಿದೆ ಅಂತೇಳಿ. ಪೂರಿನೂ ರೆಡಿಯಾಗಿದೆ. ಇದೇ ಥರ ಪೂರಿಗಳನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಪೂರಿಗಳು ರೆಡಿಯಾಗಿದೆ. ಪೂರಿನೂ ರೆಡಿ ಇದೆ, ಚಟ್ನಿನೂ ರೆಡಿ ಇದೆ. ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತೇಳಿ. ನೋಡಿ ಒಂದು ಮುರಿದು ತೋರಿಸ್ತಿದ್ದೀನಿ ಯಾವ ಥರ ಒಳಗಡೆ ಎಲ್ಲ ಪೂರಿ ಹಸಿಟ್ಟೆಲ್ಲ ಒಳಗಡೆ ಚೆನ್ನಾಗಿ ಬೆಂದು ಚೆನ್ನಾಗಿದೆ. ನೋಡಿ ಇವಾಗ ನೀವು ಮನೇಲಿ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮ್ಮ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ನಮ್ಮ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ನಮಸ್ಕಾರ.